ಮತ್ತೆ ಅದು ಎರಡು ಬೀಚ್ ಏನಿದೆಯಲ್ಲ, ಹಾಫ್ ಮೂನ್ ಬೀಚ್ ಮತ್ತೆ ಪ್ಯಾರಡೈಸ್ ಬೀಚ್, ಆ ಬೀಚ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅವಾಗಿನ ಕಾಲದಲ್ಲೆಲ್ಲ ಫಾರಿನರ್ಸ್ ಬಂದ್ಕೊಂಡು ಟೆಂಟ್ ಹಾಕೊಳ್ತಿದ್ರು. ಒಂದಿನ 2 ದಿನ ಅಲ್ಲ, 1 ತಿಂಗಳು 2 ತಿಂಗಳು ಟೆಂಟ್ ಹಾಕೊಂಡು ಎಂಜಾಯ್ ಮಾಡ್ತಿದ್ರು. ಹೇಳೋರಿಲ್ಲ ಕೇಳೋರಿರ್ಲಿಲ್ಲ. ಆದ್ರೆ ಈಗ ಈ 2 ಬೀಚ್ ಲೀಸಿಗೆ ತಗೊಂಡಿದ್ದಾರೆ. ಅವ್ರದೇ ಓನ್ ಆಗಿ ಒಂದು ಟೆಂಟ್ಗಳಿರುತ್ತೆ ಅವ್ರದ್ದು ಕಂಪ್ನಿದು. ಅವ್ರಿಗೆ ನೀವು ಪೇ ಮಾಡಿದ್ರೆ ನೀವು ಟೆಂಟ್ ಅಲ್ಲಿ ಇರ್ಬೋದು. ನಿಮ್ಗಿಲ್ ಮತ್ತು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಾಗ್ಲಿ ಈ ವಿಡಿಯೋದಾಗಲಿ ನಿಮ್ಗೆ ಎಲ್ಲೂ ಕಲ್ಲುಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಟೈಡ್ಸ್ ವೇವ್ಸ್ ಅಷ್ಟು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ನೀರು ಜಾಸ್ತಿ ಇದೆ. ಸೊ ಯಾವ್ದು ಕಲ್ಲು ಕಾಣಿಸ್ತಾ ಇಲ್ಲ ಅಂದಿದ್ರೆ ಕಲ್ಲು ಎಲ್ಲ ಎದ್ದೆದ್ದು ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಉದ್ದ ಕಲ್ಲಿದೆ ಇಲ್ಲಿ, ಬಟ್ ನಮ್ಗೆ ಈಗ ಕಾಣಿಸ್ತಿಲ್ಲ ಅಷ್ಟೇ, ಎಲ್ಲ ನೀರು ಒಳಗೋಗಿದೆ. ಸಿಕ್ಕಾಪಟ್ಟೆ ಟಿಲ್ಟ್ ಆಗ್ತಿದೆ ಬೋಟ್. ನೋಡಿ ಈ ಬಿಸಿಲು ಹೆಂಗಿದೆ ನೋಡಿ, ಹಂಗೆ ಕೆಳಗೆ ಬಂದ್ರೆ ರಾಕಿ ಸ್ಟೈಲಲ್ಲಿ ಹೋಗ್ತಿದ್ದೀನಿ. ಸಲಾಮ್ ರಾಕಿ ಬಾಯ್, ರಾಕಿ ಸಲಾಮ್ ರಾಕಿ ಬಾಯ್. ನಿಮ್ಗಿಲ್ಲಿ ಗೋಕರ್ಣದಲ್ಲಿ ಓಮ್ ಬೀಚ್ ಇಂದ ಎಲ್ಲಾ ಬೀಚ್ ನೋಡ್ಬೇಕಂದ್ರೆ, ಅದ್ ನಾನು ಏನ್ ಹೇಳಿದ್ನಲ್ಲ 2 ಯೂನಿಕ್ ಬೀಚ್ ಯಾವ್ದು ಅಂತ ಹೇಳಿದ್ರೆ ಹಾಫ್ ಮೂನ್ ಬೀಚ್ ಮತ್ತೆ ಫುಲ್ ಮೂನ್ ಬೀಚ್, ಅದೆಲ್ಲ ನೋಡ್ಬೇಕಂತ ಹೇಳಿದ್ರೆ ಯಾವ್ದು ರೂಟ್ ಆಕ್ಸಿಸ್ ಇಲ್ಲ. ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೀವು ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಕರೆಕ್ಟ್ ಓಮ್ ಬೀಚ್ ಇಂದ ಪ್ಯಾರಡೈಸ್ ಬೀಚ್ ಹೋಗಿ ಏನಿಲ್ಲ ಅಂದ್ರೆ ಒಂದು 2 ಗಂಟೆ ಬೇಕು. ನೀವು 2 ಗಂಟೆ ಟ್ರೆಕ್ಕಿಂಗ್ ಮಾಡ್ತೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬೀಚ್ ನೋಡ್ಕೊಂಡು ಬನ್ನಿ. ಬೀಚಲ್ಲಿ ಅಂಥದ್ದೇನಿಲ್ಲ, 1-2-3 ರೆಸ್ಟೋರೆಂಟ್ ಇದೆ ಅಷ್ಟೇ. ಮತ್ತೆ ನಿಮ್ಗೆ ಫಾರಿನರ್ ಸಿಗ್ತಾರೆ, ಆಬ್ವಿಯಸ್ಲಿ ಫಾರಿನರ್ ಸಿಗ್ತಾರೆ. ಇಲ್ಲಾದ್ರೆ ಸಿಗಲ್ಲ, ಇಲ್ಲೆಲ್ಲ ಇದ್ರೆ ಅಷ್ಟು ಜನ ಇಲ್ಲ. ಹಾಯ್ ಬ್ರೋ, ಹುಡುಗ ಕರೀತವನೆ ಪಾಪ ಅವಾಗಿಂದ, ಹಾಯ್ ಬ್ರೋ ಅಂತ. ನೋಡಿ ಫುಲ್ ಅಣ್ಣ ಫುಲ್ ಔಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಥ್ಯಾಂಕ್ ಯು ಬ್ರೋ. ಲಾಲು ಬೇಕು. ಸೊ ನಿಮ್ಗೆ ಏನಾದ್ರು ಟ್ರೆಕ್ಕಿಂಗ್ ಮಾಡ್ಬೇಕಂತ ಆಸೆ ಇದ್ರೆ ನೀವು ಒಂದು ಚಿಕ್ಕ ಟ್ರೆಕ್ಕಿಂಗ್ ಮಾಡ್ಬೋದು. ಆದ್ರೆ ಈ ಬಿಸಿಲಲ್ಲ ಅಂತ ನಾನು ಹೇಳ್ತೀನಿ ಬೇಡವೇ ಬೇಡ. ಮಳೆಗಾಲದಲ್ಲಿ ಬೇಕಾದ್ರೆ ಬನ್ನಿ, ಮಳೆಗಾಲದಲ್ಲಿ ಓಪನ್ ಇರುತ್ತೋ ಗೊತ್ತಿಲ್ಲ.